ಇನ್ನು ವಿಜಯೇಂದ್ರರ ಬಣದ ಮುಖವಾಣಿಯಾಗಿರುವ ಮಾಜಿ ಶಾಸಕ MP ರೇಣುಕಾಚಾರ್ಯರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರು. ಅವರು ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತ ದೊಡ್ಡ ಸಮಾವೇಶ ಮಾತಾಡಿದ್ರು. ನಾವು ಯಡಿಯೂರಪ್ಪನವರ ಬರ್ಡೇ ಮಾಡ್ತೀವಿ, ಹುಟ್ಟುಹಬ್ಬ ಮಾಡ್ತೀವಿ ಅಂತ ಹೊರಟ್ರೆ ದೆಹಲಿಯಿಂದ ಹೈಕಮಾಂಡ್ ನಾಯಕರುಗಳು ಬರ್ತಾರೆ. ಬರ್ಡೇ ಮಾಡಬೇಡಿ ಅಂತ ದೆಹಲಿ ನಾಯಕರು ಹೇಳಿಲ್ಲ. ಯಾಕೆ ಮಾಡ್ತಾ ಇಲ್ಲ? ಯಡಿಯೂರಪ್ಪನವರು ವಿಜೇಂದ್ರರೇ ಬೇಡ ಅಂತಿದ್ದಾರೆ. ಮಾಡ್ತೀವಿ, ಶಕ್ತಿ ತೋರಿಸ್ತೀವಿ ಅಂದರು MP ರೇಣುಕಾಚಾರ್ಯರು. ಕೇಳಿಸ್ಕೊಳ್ಳಿ. ನಾನು ಕೆಲವು ಮಠಾಧೀಶರು ಸಂಪರ್ಕ ಮಾಡಿದ್ದೀನಿ. ವೀರಶೈವ ಲಿಂಗಾಯತ ಒಳಪಂಗಡದ ಮಠಾಧೀಶರ ನೇತೃತ್ವದಲ್ಲಿ ಒಂದು ಪೂರ್ವ ಸಭೆ ಮಾಡಿ ಕರ್ನಾಟಕದ ವೀರಶೈವ ಲಿಂಗಾಯತ ಸಮಾಜ ಸನ್ಮಾನ್ಯ ಯಡಿಯೂರಪ್ಪನವರ ಮತ್ತು ವಿಜೇಂದ್ರ ಅವರ ಪರವಾಗಿ ಗಟ್ಟಿಯಾಗಿ ದೊಡ್ಡ ಮಟ್ಟದ ಸಮಾವೇಶ ಮಾಡ್ತೀವಿ. ವಿಜೇಂದ್ರ ಅವರು ಮುಂದೆ ಮುಖ್ಯಮಂತ್ರಿ ಆಗಬೇಕು, ಅದಕ್ಕೇನು ಬೇಕು ಎಲ್ಲ ರೀತಿ ನಾವು ಸಿದ್ಧತೆಗಳನ್ನ ಮಾಡ್ತೀವಿ. ನಾನು ಹೇಳ್ತಾ ಇದ್ದೀನಿ, ನೀವ್ಯಾರು ವೀರಶೈವ ಲಿಂಗಾಯತರು ನಾಯಕರಲ್ಲ, ಡಮ್ಮಿಗಳು ನೀವೆಲ್ಲ, ತಿರಸ್ಕೃತ ನಾಣ್ಯಗಳು ಅಂತ ಹೇಳ್ತವ್ರ. ಇವ್ರಂಗೆಲ್ಲ ಸ್ವಯಂ ಘೋಷಿತ ನಾನು ವೀರಶೈವ ಲಿಂಗಾಯತರು. ಇನ್ನೊಂದ್ಸರಿ ಹೇಳ್ತಾರೆ ಉತ್ತರ ಕರ್ನಾಟಕ ಯಾವ ಇಲ್ಲ ಮುಖವಾಡಗಳು ಅಷ್ಟೇ ತಿರಸ್ಕೃತ ಅಂತ ಹೇಳ್ತಾರೆ, ಚಾಲ್ತಿ ನಾಣ್ಯಗಳಲ್ಲ. ಇವೆಲ್ಲ ತಿರಸ್ಕೃತ ನಾಣ್ಯಗಳು. ಹುಟ್ಟುಹಬ್ಬವನ್ನು ಆಚರಣೆ ಮಾಡಬಾರ್ದಂತ ನಮ್ಮ ರಾಷ್ಟ್ರೀಯ ನಾಯಕರು ಇಲ್ಲಿ ಹೇಳಿಲ್ಲ. ನಾವು ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಹುಟ್ಟುಹಬ್ಬವನ್ನು ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ವಿ. ಯಡಿಯೂರಪ್ಪನವರು ರಾಜಕೀಯದಿಂದ ನಿವೃತ್ತಿ ಆಗಿಲ್ಲ, ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಿದ್ದಾರೆ. ಚುನಾವಣಾ ಕಡೆಯಿಂದ ಮಾತ್ರ ನಿವೃತ್ತಿ ಆಗಿದ್ದರು. ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷರು ನಮಗೆ ಸೂಚನೆಯನ್ನು ಕೊಟ್ಟರು, ಆ ಸಮಾವೇಶದ ಬಗ್ಗೆ ಗಮನ ಹರಿಸೋದು ಬೇಡ ಅಂತ ಹೇಳಿಕೆ ನಾವು ಸ್ಥಗಿತ ಮಾಡಿದ್ವಿ ಅಷ್ಟೇ. ರಾಷ್ಟ್ರೀಯ ನಾಯಕರು ಎಲ್ಲೂ ಬೇಡ ಅಂತ ಹೇಳಿಲ್ಲ, ರಾಷ್ಟ್ರೀಯ ನಾಯಕರು ಭಾಗವಹಿಸ್ತಾರೆ ಮಾಡಿದ್ದಾರೆ. ಆದರೆ ರಾಜ್ಯದ ಅಧ್ಯಕ್ಷರು ಮತ್ತು ಯಡಿಯೂರಪ್ಪನವ್ರು ಸೂಚನೆ ಕೊಡಿದರೆ ಏನೇನು ಮಾಡ್ತಿರೋ ಮಾಡಿ, ತೋರಿಸೋದಷ್ಟೇ ನಮ್ಮ ಕೆಲಸ, ತೋರಿಸ್ತೀವಂತೆ. ಈ ಮಧ್ಯೆ ಇವತ್ತು ಸಂಜೆ 4:15 ಇಲ್ಲೇ ಮಲ್ಲೇಶ್ವರಂ ಅನ್ನೋ ಒಂದು ಹೋಟ್ಲಿದೆ. ಆ ಹೋಟ್ಲಲ್ಲಿ ವಿಜಯೇಂದ್ರರು ಬೆಂಗಳೂರಿನ ಶಾಸಕರದೊಂದು ಸಭೆ ಕರೆದಿದ್ರು. ಬೆಂಗಳೂರಿನಲ್ಲಿ ಏನಾಗ್ತಾ ಇದೆ, ಸರ್ಕಾರದಿಂದ ಏನೇನು ಲೋಪಗಳಾಗಿದ್ದಾವೆ, ಈ ಲೋಪಗಳನ್ನಿಟ್ಕೊಂಡು ಸರ್ಕಾರದ ವಿರುದ್ಧ ಅಧಿವೇಶನದಲ್ಲಿ ಹೆಂಗೆ ಹೋರಾಟ ಮಾಡಬೇಕು, ಇದೆಲ್ಲವನ್ನೂ ಚರ್ಚೆ ಮಾಡೋಣ ಬನ್ನಿ ಅಂತ ಶಾಸಕರು ಮತ್ತು ಸಂಸದರು ಇಬ್ಬರ ಸಭೆಯನ್ನು ವಿಜಯೇಂದ್ರರು ಕರೆದಿದ್ರು. 4:15 ಸಂಜೆ. ಇದು ಮೊದಲೇ ಘೋಷಣೆ ಆಗಿತ್ತಿದು, ಇಂಥ ಟೈಮು, ಈ ಡೇಟು, ಈ ತಾರೀಖಿಗೆ ಬರಬೇಕು ಅಂತ. ಫೆಬ್ರವರಿ 25ನೇ ತಾರೀಕು ಸಂಜೆ 4:15 ಮಲ್ಲೇಶ್ವರಂನಲ್ಲಿ ರಿಜಾಯ್ಸ್ ಹೋಟೆಲ್ನಲ್ಲಿ ಮೀಟಿಂಗ್ ಒಂದು ಮೊದಲೇ ಘೋಷಣೆ ಆಗಿಬಿಟ್ಟಿತ್ತು. ಅದಾದ ಮೇಲೆ ಅಶೋಕ್ ಅವರು ಫೆಬ್ರವರಿ 25ನೇ ತಾರೀಕು ಸಂಜೆ 5 ಗಂಟೆಗೆ ಗೋಲ್ಡ್ ಫಿಂಚ್ ಹೋಟೆಲ್ನಲ್ಲಿ BJP JDS ಸಮನ್ವಯ ಸಭೆ ಎಲ್ಲರೂ ಬರಬೇಕು ಅಂತ ಹೇಳ್ಬಿಟ್ರು. ನೋಡಿ ಹೆಂಗಿದೆ, ನಿಮಗೆ ಅಂಡರ್ಲೈನಿಂಗ್ ಫ್ಯಾಕ್ಟರ್ ನೆನಪಿರಲಿ. ವಿಜೇಂದ್ರರ ವಿರುದ್ಧ ಒಂದು ಬಣ ಇದೆಯಲ್ಲ, ಯತ್ನಾಳ್ ಆ್ಯಂಡ್ ಅದರ್ಸು, ಅವರು ಓಕಲ್ ಬಣ. ಅದು ಅವರು ಏಕ್ ಮಾರ್ ದೋ ತುಕಡ ಅನ್ನುವಂತೆ ಮಾತನಾಡುವ ಬಣ, ಚಟುವಟಿಕೆಗಳನ್ನು ಮಾಡುವ ಬಣ. ಇನ್ನೊಂದು ತಟಸ್ಥ ಬಣ ಅಂತಿದೆಯಲ್ಲ, ತಟಸ್ಥ ಬಣವು ಅಷ್ಟು ಓಕಲ್ಲಿಲ್ಲ, ಬಹಿರಂಗವಾಗಿ ಏನೂ ಮಾಡದೆ ಹೋದರೂ ಅವರು ಒಂಥರ ವಿಜೇಂದ್ರ ವಿರೋಧಿಗಳೇ ಅನ್ನೋ ಹಂಗಿದ್ದಾರೆ. ವಿಪಕ್ಷ ನಾಯಕರಾಗಿರುವ ಅಶೋಕ್ ಅವರಿಗೂ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರರಿಗೂ ಆಗಬರೋದಿಲ್ಲ. ಹೇಳಿಕೆಗಳನ್ನು ಕೊಟ್ಟು ಬಡದಾಟ ಮಾಡ್ಕೊಂಡಿಲ್ಲ, ಆ ಮಾತು ಬೇರೆ, ಬಟ್ ಒಳಗಿಂದೊಳಗೆ ಆಗಬರೋದಿಲ್ಲ. ಇವತ್ತೇನು ಅನ್ನಿಸ್ತೋ ಏನೋ ಅಶೋಕ್ ಅವ್ರಿಗೆ, ವಿಜಯೇಂದ್ರ ಕರೆದಿರೋ ಮೀಟಿಂಗಿಗೆ ನಾನು ಯಾಕೆ ಹೋಗ್ಬೇಕು ಅನ್ನಿಸ್ತೋ ಏನೋ. ಏನು ಮಾಡ್ಬೇಕು ಹಂಗಿದ್ರೆ, ನಾನೊಂದು ಮೀಟಿಂಗ್ ಕರಿತೀನಿ, ನನ್ನ ಮೀಟಿಂಗ್ ಯಾರು ಬರ್ತಾರೆ, ಅವ್ರ ಮೀಟಿಂಗ್ ಯಾರು ಬರ್ತಾರೆ ನೋಡೋಣ ಅನ್ನೋ ಥರ ನಿರ್ಧಾರ ಮಾಡಿದ್ರು. ಈ ನಿಜವಾಗ್ಲೂ ನಿಜವಾದ ಅರ್ಥದಲ್ಲಿ ತಟಸ್ಥರಾಗಿದ್ದಂಥವ್ರಿಗೆ ಧರ್ಮ ಸಂಕಟಕ್ಕೆ ಇಕ್ಕಿಬಿಡ್ತಾರೆ ಇವರೆಲ್ಲ ಹಿಂಗೆ ಮಾಡಿ. ನೋಡಿ 4:15 ವಿಜಯೇಂದ್ರರ ಕರೆದ ಮೀಟಿಂಗಿಗೆ ಬಸವನಗುಡಿ ಶಾಸಕ ರವಿ ಸುಬ್ರಹ್ಮಣ್ಯ, ಚಿಕ್ಕಪೇಟೆ ಶಾಸಕ ಉದಯ್ ಗರುಡಾಚಾರ್, ಜಯನಗರ ಶಾಸಕ CK ರಾಮಮೂರ್ತಿ, ಮಹಾಲಕ್ಷ್ಮಿ ಲೇಔಟ್ ಶಾಸಕ ಗೋಪಾಲಯ್ಯ, KR ಪುರಂ ಶಾಸಕ ಭೈರತಿ ಬಸವರಾಜ್, ಬೆಂಗಳೂರು ದಕ್ಷಿಣ ಶಾಸಕ M ಕೃಷ್ಣಪ್ಪ, ಸಂಸದ PC ಮೋಹನ್, ಸಂಸದ ತೇಜಸ್ವಿ ಸೂರ್ಯ, ಯಲಹಂಕ MLA SR ವಿಶ್ವನಾಥ್, RR ನಗರ ಶಾಸಕ ಮುನಿರತ್ನ ಅವರು ಬಂದರು. ಮುನಿರತ್ನ ಅವ್ರು ಲಾಸ್ಟ್ ಅಟೆಂಡೆನ್ಸ್, ಅದು ಲಾಸ್ಟಿಗೆ ಬಂದರು ಅವರು. ಯಾರ್ಯಾರು ಬರಲಿಲ್ಲ, ಅಶೋಕ್ ಗೋಲ್ಡ್ ಫಿಂಚ್ ಹೋಟ್ಲಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಎಷ್ಟು ನೀವು ಅಂದರೆ ಬೆಂಗಳೂರವರಾದ್ರೆ ಗೊತ್ತಿರುತ್ತೆ, ಇಲ್ಲೇ ನಮ್ಮ ಆಫೀಸಿಂದ ಮುಂದೆ ವಾಕೇಬಲ್ ಡಿಸ್ಟೆನ್ಸಲ್ಲಿ ಗೋಲ್ಡ್ ಫಿಂಚು. ಸ್ವಲ್ಪ ವಾಕಿಂಗ್ ಮಾಡಬೇಕು ಅಂತ ಅನ್ಸಿರಿ ನೀವು ರಿಜಾರ್ಸ್ ಹೋಟೆಲ್ ತನಕ ನಡ್ಕೊಂಡು ಹೋಗ್ಬೋದು, 1-1.5 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ, ಅಷ್ಟೇ ಡಿಫ್ರೆನ್ಸು. ಇಲ್ಲಿ ಅವರಿದ್ದಾರೆ, ಅಲ್ಲಿ ಅವರಿದ್ದಾರೆ. ಅಶೋಕ್ ಅವರು ಇಲ್ಲಿದ್ದಾರೆ. ದಾಸರಹಳ್ಳಿ ಮುನಿರಾಜು ಬರಲಿಲ್ಲ. ಸುರೇಶ್ ಕುಮಾರು, ಸತೀಶ್ ರೆಡ್ಡಿ, ಅಶ್ವಥ್ ನಾರಾಯಣ್, ಎಸ್ ಟಿ ಸೋಮಶೇಖರ್ ಬಿಡಿ,
ಆ ಮೀಟಿಂಗಿಗೂ ಬರೋದಿಲ್ಲ, ಈ ಮೀಟಿಂಗಿಗೂ ಬರೋದಿಲ್ಲ. ಬಿ ಜೆ ಪಿಲೇ ಇಲ್ಲ ಅವರು, ಟೆಕ್ನಿಕಲಿ ಬಿ ಜೆ ಪಿಲಿದ್ದಾರೆ ಅಷ್ಟೇ. ಡಾಕ್ಟರ್ ಸಿ ಎನ್ ಮಂಜುನಾಥ್ ಬರಲಿಲ್ಲ, ಶೋಭಾ ಕರಂದ್ಲಾಜೆ ಅವರು ಬರಲಿಲ್ಲ. ಅಶೋಕ್ ಅವರ ಸಭೆಗೆ ಸಮನ್ವಯ ಸಭೆ ಇದೆ, ಬೆಂಗಳೂರಿನ ಶಾಸಕರಷ್ಟೇ ಬರಬೇಕು ಅಂತಿರಲಿಲ್ಲ. ಬೊಮ್ಮಾಯಿ ಅವರು ಬಂದರು, ಡಾಕ್ಟರ್ ಅಶ್ವಥ್ ನಾರಾಯಣ್ ಇಲ್ಲಿದ್ದರು. ಆಮೇಲೆ ವಿಜಯೇಂದ್ರರೇ ಈ ಮೀಟಿಂಗಿಗೆ ಬಂದರು. ಅಶೋಕ್ ಅವರು ಕರೆದಿದ್ದ ಮೀಟಿಂಗಿಗೆ ತಮ್ಮ ಮೀಟಿಂಗ್ ಮುಗಿಸ್ಕೊಂಡು ವಿಜಯೇಂದ್ರ ಅವರು ಬಂದರು. ಬಡ್ಡಪ್ಪ ಕಾಶಂಪುರ್ ಬಂದಿದ್ದರು, ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಬಂದು ಜಾಯ್ನ್ ಆದರು. ಈ ಬೆಂಗಳೂರಿನ ಶಾಸಕರ ಸಭೆ ಮುಗಿದ ಮೇಲೆ ವಿಜಯೇಂದ್ರ ಅವರು ಮಾತಾಡಿದರು, ಕೇಳಿಸ್ಕೊಳ್ಳಿ ಒಮ್ಮೆ. BBMP ಚುನಾವಣೆಯನ್ನು ಮುಂದೆ ದೂಡ್ತಕ್ಕಂಥ ಷಡ್ಯಂತ್ರ ನಡೀತಾ ಇದೆ. 28ನೇ ತಾರೀಕು ಬೆಂಗಳೂರು ಮಹಾನಗರದ ನಮ್ಮೆಲ್ಲ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಬೇಕು. ಮುಖ್ಯಮಂತ್ರಿಗಳನ್ನು, ಹಣಕಾಸಿನ ಸಚಿವರು ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಬೆಂಗಳೂರು ಮಹಾನಗರದ ಅಭಿವೃದ್ಧಿಗೆ ಬಜೆಟ್ನಲ್ಲಿ ಹೆಚ್ಚು ಅನುದಾನವನ್ನು ನೀಡಬೇಕು. ಹಾಗಾಗಿ 28ಕ್ಕೆ ಭೇಟಿ ಮಾಡಿ ನಮ್ಮ ಮನವಿಯನ್ನು ಕೊಡಬೇಕು ಅಂತ ಹೇಳಿ ಕೂಡ ಚರ್ಚೆ ಆಗಿದೆ. ಮುಂದಿನ ದಿನಗಳಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು, ಅದ್ರ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ಅಶೋಕ್ ಅವ್ರ ಜೊತೆ ಚರ್ಚೆನೂ ಕೂಡ ಮಾಡಿದ್ದೇವೆ. ನಾನು ಕೂಡ ಸಭೆಗೆ ಹೋಗ್ತಾ ಇದ್ದೀನಿ, ತಡ ಆಗಿದೆ. ಅವ್ರು ಬಂದಿಲ್ಲ ಅಂತೇನಿಲ್ಲ, ಅವ್ರು ಮುಂಚೆ ತಿಳಿಸಿದ್ರು. ಅಶೋಕ್ ಅವ್ರೇನು ಬರಬಾರ್ದು ಅಂತೇನಿಲ್ಲ, ಸಭೆಗೆ ಬರ್ತೇನೆ, ಆದಷ್ಟು ಬರ್ತೇನೆ ಅನ್ನೋ ಮಾತನ್ನು ಕೂಡ ಹೇಳಿದರು. ಆದರೆ ಬಜೆಟ್ ಬಗ್ಗೆ ಅವ್ರು ಪೂರ್ವವಾಗಿ ಸಭೆನೂ ಕೂಡ ಕರೆದಿದ್ದಾರೆ. ನಾವು ಕೂಡ ಸಭೆಗೆ ಹೋಗ್ತಾ ಇದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.